ಅಡ್ಮಿನ್ ಆದರೂ HR ಪ್ರೆಸೆಂಟೇಷನ್ ಕೊಟ್ಟು ಮಾತ್ರಕ್ಕೆ ಎಲ್ಲ ಕಡೆ ಬೈಪಾಸಲ್ಲಿ ಮೂವ್ ಆಗ್ಬೋದು ಅಂತ ಅರ್ಥ ಅಲ್ಲ. ಡಿಸಪಾಯಿಂಟಿಂಗ್. ನೀನು ಬ್ರಿಲಿಯಂಟ್ ಅಂತ ನಂಬದ್ನಲ್ಲ, ಅದು ನಾನು ಮಾಡಿದ ದೊಡ್ಡ ತಪ್ಪು. ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ಯು, ಅಮೂಲ್ಯ. ಐ ರಿಯಲಿ ಡೋಂಟ್ ನೋ ಇಫ್ ಐ ಕ್ಯಾನ್ ಆಕ್ಚುಲಿ ಫಿಕ್ಸ್ ದಿಸ್. ನಮ್ಮ ಕಡೆಯಿಂದ ತಪ್ಪಾಗಿದೆ ಅಂತ ಫೋನ್ ಮಾಡಿ ಕನ್ವಿನ್ಸ್ ಮಾಡೋದಕ್ಕೂ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ರಿಟರ್ನ್ ಪ್ರೂಫ್ ಅದು. ಯಾರು ಮಿನಿಮಮ್ 3 ಸಲ ಚೆಕ್ ಮಾಡ್ದಲ್ಲೇ ಕಳ್ಸಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಎರರ್ ಆಗಿದೆ ಅಂದರೆ ಯಾರೂ ನಂಬೋದಿಲ್ಲ. ಮೇಲ್ ಕಳ್ಸಿದ ಮೇಲೆ ಮುಗೀತು, ಈಗ ಎಲ್ಲರೂ ಕಥೆನ ಹೇಳ್ಬೇಡಿ ಅಂತ ಎಲ್ಲರೂ ಹೇಳ್ತಾರೆ. ಡ್ಯಾಮ್ ಇಟ್. ನೀನು ಬ್ರಿಲಿಯಂಟ್ ಅಂತ ನಂಬದ್ನಲ್ಲ, ಅದು ನಾನು ಮಾಡಿದ ದೊಡ್ಡ ತಪ್ಪು. ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ಯು, ಅಮೂಲ್ಯ. ನನ್ನ ಮೇಲಿನ ವಿಶ್ವಾಸ ಎಲ್ಲ ಚೂರಾಗೋಯ್ತಾ? ಹಾಗಾದ್ರೆ ನನ್ನ ಮೇಲೆ ನಿಮಗೆ ಪ್ರೀತಿ ಇಲ್ಲ ಅನ್ನೋದನ್ನ ಹೇಗೋ ಅರಗಿಸ್ಕೊಳ್ತೀನಿ ವೇದಾಂತ್. ಆದರೆ ವಿಶ್ವಾಸನೇ ಇಲ್ಲ ಅನ್ನೋದನ್ನ ನನ್ನ ಕೈಲಾಗಲ್ಲ. ನಾನು ತಪ್ಪು ಮಾಡಿಲ್ಲ. ನನಗೆ ಸರಿಯಾಗಿ ನೆನಪಿದೆ ನನ್ನ ಮೇಲೆ ಕಳಿಸಿಲ್ಲ ಅಂತ. ಆದರೆ ಈಗ ಅವ್ರಿಗೆ ನಾನು ಎಷ್ಟು ಸತಿ ಹೇಳಿದ್ರು ಅವರದನ್ನು ನಂಬಲ್ಲ. ಅಮೂಲ್ಯ, ಬೇಜಾರಾಗ್ಬಿಡ. ಇದೆಲ್ಲ ಇದ್ದಿದ್ದೆ, ಏನು ಮಾಡೋಕ್ಕಾಗುತ್ತೆ ಹೇಳು? ನಾವು ಮನಸ್ಸಲ್ವಾ, ತಪ್ಪು ಮಾಡೇ ಮಾಡ್ತೀವಿ. ಡೋಂಟ್ ವರಿ. ನಾನು ಇದೇ ಥರ ತುಂಬ ಹೊಗೆ ಹಾಕ್ಸಿದ್ದೀನಿ ಮೇಡಮ್. ಯಾರು ಬೇಕಂತ ಮಾಡಲ್ಲ ಅಲ್ವಾ? ಅದಲ್ಲದೆ ವೇದಾಂತ್ ಅವರಾಗೋರೆ ಪ್ರಾಬ್ಲಮ್ ಆಗಿದೆ, ಕ್ಲರಿಕಲ್ ಎರರ್ ಆಗಿದೆ ಅಂತ ರಾಜ್ ಅವ್ರ ಹತ್ರ ಮಾತಾಡಿದ್ರೆ ಅವ್ರು ಖಂಡಿತ ಕನ್ವಿನ್ಸ್ ಆಗ್ತಾರೆ. ನಾನು ಮೇಲೆ ಕಳಿಸಿಲ್ಲ ಅಣ್ಣ. ನನ್ನ ಡ್ರಾಫ್ಟಲ್ಲಿ ನಾನು 2 ಕೋಟಿ ಅಂತಲೇ ಸೇವ್ ಮಾಡಿಟ್ಟಿದ್ದೆ. ಅದು ಯಾವಾಗ ಸೆಂಡ್ ಆಗಿದೆ ಅಂತಲೇ ನನಗೆ ಗೊತ್ತಿಲ್ಲ. ಮೇಲೂ ನಿನ್ನೆ ರಾತ್ರಿ 8 ಗಂಟೆಗೆ ಸೆಂಡ್ ಆಗಿರೋದು. ಆಗ ನಾನು ಆಫೀಸಲ್ಲೇ ಇರಲಿಲ್ಲ ಅಣ್ಣ. ನಾನು ಯಾಕೆ ಕಂಪ್ನಿಗೆ ಲಾಸ್ ಮಾಡ್ತೀನಿ ಹೇಳೋಣ? ರೌಡಿನಾಥ್, ನೀನು ಈ ಥರ ಬೇಜಾರು ಮಾಡ್ಕೊಂಡ್ರೆ ಹೇಗೆ ಹೇಳು? ಅಗ್ರಜ ಈ ಥರ ನಿನ್ನ ಮೇಲೆ ರೇಗಿದ್ದು ಮೊದಲನೇ ಬಾರಿ ಇರ್ಬೋದು. ಬಟ್ ವರ್ಕ್ ಅಂದಮೇಲೆ ಇದೆಲ್ಲ ಕಾಮನ್ನೇ, ಹೇಗೋ ಸಾಲ್ವ್ ಆಗುತ್ತೆ ಬಿಡು. ನಾನು ತಪ್ಪು ಮಾಡಿಲ್ಲ, ಆದರೂ ತಪ್ಪಾಗಿರೋದು ನಿಜಾನೇ. ಅವ್ರು ನನಗೆ ಮಾತಾಡೋಕ್ಕೆ ಅವಕಾಶನೇ ಮಾಡಿಕೊಡ್ಲಿಲ್ಲ. ಅವ್ರು ನನಗೆ ಬೈದರು ಅಂತ ನನಗೆ ಬೇಜಾರಿಲ್ಲ. ಅಷ್ಟೊಂದು ಲಾಸ್ ಆದಾಗ ಯಾರಿಗೆ ಆದರೂ ಕೋಪ ಬಂದೇ ಬರುತ್ತೆ. ಆದರೆ ಅವ್ರು ನನ್ನ ನಂಬಲಿಲ್ಲ ಅಂತ ತುಂಬ ಹರ್ಟ್ ಆಗ್ತಿದೆ ಅಣ್ಣ. ನೀನೇ ಹೇಳಿದೆಯಲ್ಲ, ಯಾರಿಗಾದ್ರೂ ಕೋಪ ಬಂದೇ ಬರುತ್ತೆ ಅಂತ. ಇದು ಅದೇ ಥರ ಕೋಪದಲ್ಲಿ ಮಾತಾಡಿರೋದು. ಇದನ್ನು ನೀನು ಮನ್ಸಿಗೆ ಹಚ್ಕೋಬೇಡ. ಅಣ್ಣ, ನಾನು ಮನೆಗೆ ಹೋಗ್ಲಾ? ಸರಿ, ಹೊಡು. ತಗೋಪ್ಪ. ಅಮ್ಮ, ನೀವೇ ಇಲ್ಲಿವರೆಗೂ ಬರ್ತೀರಾ? ನಾನೇ ಬಂದು ಹಾಸ್ಕೊಳ್ತೇನೆ. ಇಲ್ಲ, ತೊಂದರೆ ಏನೂ ಇಲ್ಲ. ಅಮ್ಮ, ನಿಮ್ಮ ಮಂಡಿ ನೋವಿದೆ, ಅದಕ್ಕೆ ಹೇಳಿದೆ. ಪರವಾಗಿಲ್ಲ ರಾಜ, ಆರಾಮಾಗಿ ಕೂತ್ಕೊಂಡು ತಿಂಡಿ ತಿನ್ನು. ಧ್ರುವ, ಯಾಕಪ್ಪ, ಏನಾಯ್ತು? ಯಾಕಪ್ಪ ಕಣ್ಣಲ್ಲಿ ನೀರು? ಏನಾಯ್ತಪ್ಪ? ನಮ್ಮಮ್ಮನೂ ನನ್ನ ರಾಜ ಅಂತಾನೆ ಕರಿತಾ ಇದ್ರು. ಅಮ್ಮ ನೆನಪಾದ್ರು. ನಾವು ನಿನ್ನ ಮನೆಯವರೇ ಕಣಪ್ಪ. ನೀನು ನನ್ನ ಮಗ ಇದ್ದ ಹಾಗೆ, ನಾವು ಹಾಗೆ ಕರಿತೀವಿ ಬಿಡು. ಧ್ರುವ, ಕೂತ್ಕೊಪ್ಪ, ತಿಂಡಿ ತಿನ್ನು. ರೀ,
ಏನೇ? ನಮ್ಮ ಧ್ರುವ ಎಷ್ಟು ಒಳ್ಳೆ ಹುಡುಗ ಅಲ್ವಾ? ಇಂಥ ಹುಡುಗನಿಗೆ ಇರೋಕ್ಕೆ ಒಂದು ಮನೆಯೇ ಇರಲಿಲ್ವಲ್ಲ ಅಂತ ನೆನೆಸ್ಕೊಂಡ್ರೆ ಎಷ್ಟು ಬೇಜಾರಾಗುತ್ತೆ. ಏನು ಮಾಡೋದು ಬರೀ, ಒಬ್ಬೊಬ್ಬರು ಜೀವನ ಒಂದೊಂಥರ. ನಾನು ಅವತ್ತು ಅವನನ್ನು ಕರ್ಕೊಂಡು ಬಂದಾಗ ನೀನು ಅಷ್ಟೊಂದು ಬೈದೆ, ಈಗ ನೀನೇ ಹೀಗೆ ಹೇಳ್ತಾ ಇದೆಯಲ್ಲ. ಅವತ್ತು ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರೂ ಹೀಗೆ ಕೋಪ ಮಾಡ್ಕೊಂಡಿರೋರು. ಯಾಕೆಂದರೆ ಅವನು ಯಾರು ಅಂತಲೇ ಗೊತ್ತಿರಲಿಲ್ಲ. ಇವತ್ತಿನ ಕಾಲದಲ್ಲಿ ಏನು ಬೇಕಾದರೂ ಆಗ್ಬೋದಲ್ವಾ, ಅದಕ್ಕೆ ಬೈದೆ. ಆದರೆ ನಿಧಾನಕ್ಕೆ ಅವನ ಗುಣ ಅರ್ಥ ಆಯಿತು. ದಿನ ಟಿ ವಿ ಪೇಪರಲ್ಲಿ ಕೆಟ್ಟ ಸುದ್ದಿಗಳನ್ನ ನೋಡಿ ಓದಿ ಎಲ್ಲರನ್ನೂ ಅನುಮಾನದಿಂದ ನೋಡೋ ಹಾಗಾಗಿದೆ ರೀ. ಅವರು ಬರೆಯೋದರಲ್ಲಿ ತೋರಿಸೋದ್ರಲ್ಲಿ ಪೂರ್ತಿ ಸುಳ್ಳಿರುತ್ತೆ ಅಂತ ಅಲ್ಲ, ಆದರೆ ಅದನ್ನೇ ಭೂತ್ ಕನ್ನಡಿ ಹಾಕೊಂಡು ನೋಡೋ ಅವಶ್ಯಕತೆ ಇಲ್ಲ. ಎಚ್ಚರಿಕೆ ತೋರಿಸ್ಬೇಕಾದ ಜಾಗದಲ್ಲಿ ಅನುಮಾನ ಪಡೋ ಹಾಗೆ ಮಾಡಿಬಿಡ್ತಾರೆ. ಮನುಷ್ಯ ಸಂಘಜೀವಿ ಅಂತ ಭಾಷಣ ಮಾಡ್ತಾರೆ, ಆದರೆ ಸ್ನೇಹ ಬೆಳೆಸ್ಕೊಳ್ಳೋದಕ್ಕೆ, ಪರಿಚಯ ಮಾಡ್ಕೊಳ್ಳೋದಕ್ಕೆ ಹೆದರೋ ಹಾಗೆ ಮಾಡ್ತಾರೆ. ನನಗೆ ಅವನ ಗುಣ ಆವತ್ತೇ ಅರ್ಥ ಆಯಿತು, ಅದಕ್ಕೆ ಆ ನಿರ್ಧಾರ ಮಾಡಿದೆ. ಆದರೆ ಈಗ ನನ್ನ ನಿರ್ಧಾರ ನಿನಗೆ ಸರಿ ಅಂತ ಅನ್ನಿಸ್ತಾ ಇದೆಯಲ್ಲ, ಅಷ್ಟು ಸಾಕು. ಬರೀ ಸರಿ ಅನಿಸೋದಷ್ಟೇ ಅಲ್ಲ, ನನಗೆ ಆ ಹುಡುಗನ ಮೇಲಿದ್ದ ಅನುಮಾನನೂ ಹೋಯಿತು. Yeah, thank you. I shall get back to you on this. Thank you so much. ಬಾಸ್ ಏನಂದ್ರು ಬಾಸ್? ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ರ? ಇನ್ನೊಂದು ಮೀಟಿಂಗ್ ಮಾಡೋಣ, ವಿಲ್ ಟಾಕ್ ಅಬೌಟ್ ಇಟ್ ಅಂತ ಕೇಳ್ಕೊಂಡಿದ್ದೀನಿ. ನಮ್ಮ ಮೇಲಲ್ಲಿ ಕ್ಲರಿಕಲ್ ಎರರ್ ಆಗಿದೆ, ಸೊ ಅದನ್ನು ರೀಕನ್ಸಿಡರ್ ಮಾಡಿ ಅಂತ ಕೇಳಿದ್ದೀನಿ. ನೋಡೋಣ. ಬಾಸ್, ನನಗೆ ಯಾಕೋ ಇದು ಅಮೂಲ್ಯ ಮೇಡಮ್ ಮಾಡಿರೋ ಕೆಲಸ ಅಂತ ಅನ್ನಿಸ್ತಿಲ್ಲ. ಅವ್ರನ್ನ ಸಿಕ್ಕಾಕ್ಸಕ್ಕೆ ಈ ಕೆಲಸನ ಬೇರೆ ಯಾರೋ ಮಾಡಿದ್ದಾರೆ ಅಂತ ನಂಗೆ ಡೌಟು. ಯಾರು ಯಾಕ್ರಿ ಅವನ್ನ ಸಿಕ್ಕಾಕ್ಸಕ್ಕೆ ನೋಡ್ತಾರೆ? ಏನು ಮಾತು ಅಂತ ಆಡ್ತೀರಾ? ನನ್ನ ಪ್ರಕಾರ ಅದೇ ನಿಜ ಬಾಸ್. ಅಲ್ಲ, ಅಮೂಲ್ಯ ಮೇಡಮ್ ಈ ಥರ ಮಾಡೋಕ್ಕೆ ಸಾಧ್ಯ ಅಂತ ನಿಮಗೂ ಅನ್ಸುತ್ತಾ ಬಾಸ್? Just leave me alone, ಕಾಂತ. What the hell is this? ಸೊನ್ನೆಗಳ ಡಿಫ್ರೆನ್ಸ್ ಗೊತ್ತಾಗುತ್ತಾ ನಿನಗೆ? ಏನು ಹುಡುಗಾಟನ? ತಮಾಷೆನಾ? 2 ಕೋಟಿಯಲ್ಲಿ 20 ಲಕ್ಷ ಇಲ್ಲಿ ಅಂತ ಬಂಚ್ ಆಫ್ ಇಡಿಯಟ್ಸ್ಗಳನ್ನ ಇಟ್ಕೊಂಡಿದ್ದೀನಲ್ಲ ಕೆಲಸಕ್ಕೆ ನಾನು. ಅಡ್ಮಿನ್ ಆದರೂ ಹೆಚ್ಚು ಪ್ರೆಸೆಂಟೇಷನ್ ಕೊಟ್ಟು ಮಾತ್ರಕ್ಕೆ ಎಲ್ಲ ಕಡೆ ಬೈಪಾಸಲ್ಲಿ ಮೂವ್ ಆಗ್ಬೋದು ಅಂತ ಅರ್ಥ ಅಲ್ಲ. ನೀನು ಬ್ರಿಲಿಯಂಟ್ ಅಂತ ನಂಬದ್ನಲ್ಲ, ಅದು ನಾನು ಮಾಡಿದ ದೊಡ್ಡ ತಪ್ಪು. ಡ್ಯಾಮೆಟ್, ಓವರಾಗೆ ಬೈದ್ಬಿಟ್ಟೆ ಅನ್ಸುತ್ತೆ. ಯಾವುದೋ ಅನ್ನೋ ನಂಬರ್, ಪ್ರೈವೇಟ್ ನಂಬರ್ಗೆ ಯಾರು ಕಾಲ್ ಮಾಡ್ತಿದ್ದಾರೆ? ಹಲೋ. ಮರ್ಯಾದಿಂದ ನೀನು ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೋ. ಹೌ ಡೇ ಯು? ಯಾರು ನೀನು? ಕಿಶನ್? ಎಸ್ ನಾನೇ ಕಣ, ನಾನೇ.